ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸಲ್ಲಿ ಮತ್ತೊಬ್ಬ ಅರೆಸ್ಟ್. ಆರೋಪಿ ನಂಬರ್ 5 ಯತೀಶ್ ಬಂಧಿಸಿದ ತನಿಖಾ ತಂಡ. ಆರೋಪಿ ಸೋಮನ ಪಕ್ಕಾ ಶಿಷ್ಯನಾಗಿದ್ದ ಯತೀಶ್ ವಿಚಾರಣೆ. ರಾಜೇಂದ್ರ ಹತ್ಯೆಗೆ ಸ್ಕೆಚ್ ನಡೆದಿದ್ದು 2024ರಲ್ಲಿ. ಒಬ್ಬರಲ್ಲ ಇಬ್ಬರನ್ನ ಎತ್ತೋದಕ್ಕೆ ಒಂದಾಗಿತ್ತಂತೆ ಕುಖ್ಯಾತ ರೌಡಿ ಗ್ಯಾಂಗ್. 70 ಲಕ್ಷಕ್ಕೆ ಒಪ್ಪಿಕೊಂಡಿದ್ದ ರೌಡಿ ಸೋಮ, ಜೊತೆಗಿದ್ದ ಸಹಚರ ಗುಂಡ. ಕಳೆದ ನವೆಂಬರ್ನಲ್ಲಿ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದ ಸೋಮ, ನವೆಂಬರ್ನಲ್ಲಿ ರಾಜೇಂದ್ರ ಮನೆಗೆ ಇಬ್ಬರು ಹುಡುಗರು ಓರ್ವ ಮಹಿಳೆ ಭೇಟಿ. ಸ್ಕೆಚ್ ಮಿಸ್ ಆಗಿದ್ದಕ್ಕೆ ಜನವರಿಯಲ್ಲಿ ಮತ್ತೊಮ್ಮೆ ಪ್ಲಾನ್. ಸಂಚು ಲೀಕ್ ಆಗಿದ್ದು ಕೂಡ ರೋಚಕ. ರಾಜೇಂದ್ರ ಸುಪಾರಿ ಕೇಸಲ್ಲಿ ತಳುಕು ಹಾಕೊಂಡ ಪುಷ್ಪ ಇತಿಹಾಸ ಭಯಾನಕ. ಹೋಟೆಲ್ ನಡೆಸ್ತಾ ಇದ್ದ ಈಕೆ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. 2023ರಲ್ಲಿ ಸೋಮನ ಜೊತೆ ಸೇರಿ ದರೋಡೆ. ಇದೀಗ ಸುಪಾರಿ ಕೇಸಲ್ಲಿ ವಶಕ್ಕೆ. ನಾಳೆ ದೆಹಲಿಗೆ ಹೊರಡಲಿರೋ ಸಿದ್ದರಾಮಯ್ಯ ವರಿಷ್ಠರಿಗೆ ಹನಿ ಟ್ರ್ಯಾಪ್ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆ. ರಾಜಣ್ಣ ಪ್ರಕರಣದ ವರದಿ ನೀಡಿ ವಿಪಕ್ಷಗಳನ್ನು ಎದುರಿಸುವ ಬಗ್ಗೆ ಹೈಕಮಾಂಡ್ ಸಲಹೆ ಪಡೆಯಲಿರೋ ಸಿಎಂ. ಜನಸಾಮಾನ್ಯರಿಗೆ ಇವತ್ತಿನಿಂದ ಬೆಲೆ ಏರಿಕೆಯ ಹೊರೆ. ದುಬಾರಿ ದುನಿಯಾದಲ್ಲಿ ವಿದ್ಯುತ್, ವಾಹನ, ಟೋಲ್ ಎಲ್ಲವೂ ಕಾಸ್ಟ್ಲಿ. ಹೋಟೆಲ್ಗಳಿಂದಲೂ ನಡೀತಾ ಇದೆ ಬೆಲೆ ಏರಿಕೆಗೆ ಚಿಂತನೆ. ರಾಜ್ಯ ಸರ್ಕಾರದ ವಿರುದ್ಧ ನಾಳೆಯಿಂದ ಬಿಜೆಪಿ ಸಮರ. ಅಹೋರಾತ್ರಿ ಧರಣಿ ನಡೆಸೋದಕ್ಕೆ ಘೋಷಿಸಿರೋ ವಿಜಯೇಂದ್ರ. ರಾಜ್ಯ ನಾಯಕರಿಗೆ ಹೈಕಮಾಂಡ್ನಿಂದಲೇ ಹೋರಾಟದ ಬ್ಲೂ ಪ್ರಿಂಟ್. ರಾಜ್ಯ ಸರ್ಕಾರದ ವಿರುದ್ಧ ಮೈತ್ರಿ ಬಿಟ್ಟು ಬಿಜೆಪಿ ಒಂಟಿ ಹೋರಾಟ. ಹಳೆ ಮೈಸೂರು ಭಾಗದ ಮೇಲೆ ವಿಜಯೇಂದ್ರ ಹೆಚ್ಚು ಆಸಕ್ತಿ. ಮೂಡ ಪಾದಯಾತ್ರೆಯಲ್ಲಾದಂತೆ ಗೊಂದಲ ಆಗದಿರಲು ಪ್ಲಾನ್. ದಿನಕ್ಕೊಂದು ಸುಳ್ಳು, ತಿಂಗಳಿಗೊಂದು ದರ ಏರಿಕೆ. ಈ ಸರ್ಕಾರ ದರ ಬೀಜಾಸುರ ರೂಪ ತಾಳಿದೆ. ಜನರ ರಕ್ತ ಹೀರ್ತಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ. ರಾಜ್ಯ ಸಂಪುಟ ಪುನರ್ರಚನೆಯ ಚರ್ಚೆ ಜೋರು. 6-7 ಸಚಿವರನ್ನ ಕೈಬಿಟ್ಟು ಬೇರೆಯವರಿಗೆ ಅವಕಾಶ ಸಾಧ್ಯತೆ. ಕೆಲ ಮಂತ್ರಿಗಳಿಗೆ ಸ್ಥಾನ ಕಳ್ಕೊಳ್ಳೋ ಭೀತಿ ಶುರು. $2 ಲಕ್ಷ ಸಾಲ ಇಸ್ಕೊಂಡ್ಲು, ಆಮೇಲೆ ಕಿಸ್ ಕೊಟ್ಟು ಮತ್ತೆ 50,000 ಪೀಕಿದ್ಲು. ಕೊಟ್ಟ ಹಣ ವಾಪಸ್ ಕೇಳಿದ್ರೆ ತಾನೇ 15 ಲಕ್ಷಕ್ಕೆ ಡಿಮಾಂಡ್ ಮಾಡಿದ ಟೀಚರ್. ಬೆಂಗಳೂರು ಸಿಸಿಬಿಯಿಂದ ಹನಿ ಟ್ರ್ಯಾಪ್ ಗ್ಯಾಂಗ್ನ 3 ಅರೆಸ್ಟ್. ಪತ್ನಿಯನ್ನ ಕೊಂದು ಸೂಟ್ ಕೇಸಲ್ಲಿ ತುಂಬಿದ ಪ್ರಕರಣದ ತನಿಖೆ ಚುರುಕು. ಜಗಳದ ನಡುವೆ ಪತ್ನಿ ಹಲ್ಲೆ ಮಾಡೋದಕ್ಕೆ ಬಂದಿದ್ಲು. ನನ್ನನ್ನು ನಾನು ಕಾಪಾಡಿಕೊಳ್ಳೋದಕ್ಕೆ ಆಕೆಯನ್ನು ಸಾಯಿಸಿದೆ. ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಆರೋಪಿ. ಬೇಸಿಗೆಗೆ ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರ್. ಪ್ರಾಥಮಿಕ ತನಿಖೆಯಲ್ಲಿ ಐಸ್ ಕ್ರೀಮ್ನಲ್ಲಿ ಡಿಟರ್ಜೆಂಟ್ ಅಂಶ ಪತ್ತೆ. 97 ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿದ ಆಹಾರ ಸುರಕ್ಷತಾ ಇಲಾಖೆ. ಲಾಗಿನ್ ಆಗೋದು ಸರ್ಕಾರಿ ಆಸ್ಪತ್ರೆಯಲ್ಲಿ, ಕೆಲಸ ಮಾಡೋದು ಖಾಸಗಿ ಆಸ್ಪತ್ರೆಯಲ್ಲಿ. ಸರ್ಕಾರದ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ ವೈದ್ಯರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಡಾಕ್ಟರ್ಗಳ ಕಳ್ಳಾಟ. ಲೋಕಾಯುಕ್ತ ತನಿಖೆಯಲ್ಲಿ ಬಯಲು. ನ್ಯಾಮತಿ ಬ್ಯಾಂಕ್ ಕಳ್ಳರು ಸಿಕ್ಕಿದ್ದೇ ರೋಚಕ. ದರೋಡೆಕೋರರ ಬಗ್ಗೆ ಸುಳಿವು ಕೊಟ್ಟಿದ್ದು ಚಿಲ್ಲಿ ಪೌಡರ್ ಪ್ಯಾಕೆಟ್. ಖಾರದ ಪುಡಿ ಎರಚಿ ಪ್ಯಾಕ್ ಅಲ್ಲೇ ಬಿಟ್ಟಿದ್ದ ಖದೀಮರು. ಇದೇ ಪ್ಯಾಕೆಟ್ ಕೊಟ್ಟಿದ್ದು ತಮಿಳುನಾಡಿನ ಸುಳಿವು. ಪ್ರಬಲ ಭೂಕಂಪಕ್ಕೆ ತತ್ತರಿಸಿದ ಮಯನ್ಮಾರ್, ಥೈಲ್ಯಾಂಡ್. ಭೂಕಂಪದಿಂದ ಸಾವಿನ ಸಂಖ್ಯೆ 2056ಕ್ಕೆ ಏರಿಕೆ. ಮಯನ್ಮಾರ್ನಲ್ಲಿ 1 ವಾರ ರಾಷ್ಟ್ರೀಯ ಶೋಕಾಚರಣೆ. ನಾಳೆ ಬೆಂಗಳೂರಲ್ಲಿ ಆರ್ಸಿಬಿ ಗುಜರಾತ್ ಪಂದ್ಯ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಮಧ್ಯಾಹ್ನ 3ರಿಂದ ನೋ ಪಾರ್ಕಿಂಗ್. ಕ್ಯಾಬ್, ಆಟೋಗಳಲ್ಲಿ ಬಂದರು. ಪಿಕಪ್ ಡ್ರಾಪ್ಗೆ ಸ್ಥಳ ನಿಗದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.